ತಲೆ ಬಹಳ ಕೆಡಿಸ್ಕೋಬಾರ್ದು. ಈ ಜಗತ್ತಿನಾಗ ಎಲ್ಲ ನಡೆಯೋದು ಸುಮ್ಮನೆ ನೋಡ್ಕೋತು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಕೂಡಲ ಸಂಗಮ ದೇವ. ಸರ್ವಭರಿತನಾಗಿ ಮುಖದೋರ ಚನ್ನ ಮಲ್ಲಿಕಾರ್ಜುನ. ಸುಮ್ಮನೆ ಚಂದಿರೋದನ್ನು ನೋಡ್ಕೋತ ಹೋಗೋದು, ಏನೇನು ಒಳ್ಳೇದದ ಮಾತನಾಡ್ತಾ ಹೋಗೋದು. ಇಷ್ಟು ಮಾಡಿ ಬಿಟ್ಟರೆ ಬದುಕು ಎಷ್ಟು ಅತ್ಯದ್ಭುತವಾಗಿ ಬಿಡ್ತದೆ. ಅದಕ್ಕೆ ಇಲ್ಲಿ ಬೆಳಕಾದ. ಆದ್ದರಿಂದಲೇ ಇದು ನಿಸರ್ಗ ಹಚ್ಚ ಹಸಿರಾಗಿ ನಿಂತದೆ. ಹಣ್ಣುಗಳದಾವ, ಹೂಗಳದಾವ, ಎಲೆಗಳದಾವ, ಪಕ್ಷಿಗಳದಾವ, ಎಲ್ಲ ಪ್ರಾಣಿಗಳದಾವ. ಎಲ್ಲ ಇರೋದು ಎದಕ್ಕೆ? ಮನುಷ್ಯನೇ ನೋಡಿ ಆನಂದ ಪಡೋದಕ್ಕೆ, ಅನುಭವಿಸೋದಕ್ಕೆ. ಆದ್ದರಿಂದ ಜಗತ್ತನ್ನು ಸ್ವರ್ಗ ಮಾಡಿರಬೇಕು. ಸ್ವರ್ಗದಲ್ಲಿ ಬದುಕವರು ನಾವೆಲ್ಲ ದೇವತೆಗಳಾಗಿರಬೇಕು ಅಷ್ಟೆ. ಇದ ದಿವ್ಯ ಜೀವನ. ಇಂಥ ಜೀವನ ನಾವು ಸಾಗಿಸಬೇಕಂತ ಋಷಿ ಸಣ್ಣ ಹುಡುಗರಿಗೆ ಉಪದೇಶ ಮಾಡಿದ. ಇದು ಆಶ್ಚರ್ಯ. ಸಣ್ಣ ಮಕ್ಕಳಿಗೆ ಹಿಂಗೆ ಕಲಿಸ್ತಿದ್ದ ಅಂದ್ರೆ ಅವ್ರ ಮುಂದೆ ಹೆಂಗಾಗಿರಬೇಕು ತಾವು ವಿಚಾರ ಮಾಡಿ ಹಂಗೆ ಬದುಕನ್ನು ಕಲಿಸಿಬಿಟ್ರು. ಅಂಥ ಬದುಕನ್ನು ಶಬ್ದಗಳ ಮಧ್ಯದಲ್ಲಿ ಮೂಡಿಸಿದರು. ಬದುಕಿನ ಮಾರ್ಗವನ್ನು ಹೆಣೆದರು. ಬಹಳ ಸುಂದರವಾದ ಜೀವನವನ್ನು ನಾವು ಸಾಗಿಸೋದದ. ಎಷ್ಟೇ ವರ್ಷ ಬದುಕೋಣ ಪ್ರಶ್ನೆ ಇಲ್ಲ. ಇವೆಲ್ಲ ಉಳಿದು ಪಕ್ಷ ಪಂಗಡ ಅವು ವರ್ಗ ಎಲ್ಲ ಸುಮ್ಮನೆ ನಾವು ಕಲ್ಪನಾ ಮಾಡಿಕೊಂಡಿದ್ದು. ಸುಮ್ಮನೆ ನಾವು ಹಾಕ್ಕೊಂಡು ತಾಪ್ ಮಾಡ್ಕೋತೇವೆ ವಿನಃ ಜಗತ್ತಿನಲ್ಲಿ ಅದು ಯಾವುದೂ ಇಲ್ಲ. ಜಗತ್ತು ಸ್ವಚ್ಛಿಗೆ ಭೂಮಿಗೆ ಕೇಳ್ರಿ, ನೀವು ಸುಂದರೋ ಕುರುಪತ್ತು ಕೇಳ್ರಿ, ಅದಕ್ಕೆ ಗೊತ್ತಿಲ್ಲ. ಏನು ಗೊತ್ತದ? ನೀವು 50 ಕಿಲೋ ಅಷ್ಟೆ, ಇಲ್ವೇ? ಬೆಳಕಿಗೆ ಗೊತ್ತದ ಏನು? ನೀವು ನಿಮ್ಮ ಮುಖ ಇದು ಪ್ರಸನ್ನದೆ, ನಿಮ್ಮ ಮುಖದ ಬಣ್ಣ ಸುಂದರದ. ಅದು ಕಪ್ಪಿರ್ಬೋದು, ಕೆಂಪಿರ್ಬೋದು, ಪ್ರಶ್ನೆ ಅಲ್ಲ. ಎಲ್ಲ ಬಣ್ಣಗಳು ಸೂರ್ಯನ ಕಿರಣಗಳ ಬಣ್ಣಗಳೇ. ಯಾವ ಬಣ್ಣ ಅಲ್ಲ, ಎಲ್ಲವೂ ಬಣ್ಣಗಳೇ. ಬೆಳಕ ನೋಡಿದರೆ ಎಲ್ಲರನ್ನೂ ಸಮನಾಗಿ ಪ್ರಕಾಶ ಮಾಡ್ತದೆ. ಎಲ್ಲರ ಮೇಲೂ ಅಷ್ಟೇ ಬೆಳಕ ಚೆಲ್ತದೆ. ಅದು ಇವ್ರು ಚಲೋ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿ ಕತ್ತಲಿ ಮಾಡೋದು ಹೀಗೇನ್ರೆ ಮಾಡ್ಯದೇನು ಇಲ್ಲ. ಬೆಳಕ ಸಮಾನ, ಭೂಮಿ ಸಮಾನ, ನೀರ ಸಮಾನ, ಗಾಳಿ ಸಮಾನ. ಮನುಷ್ಯನೇ ನಿನ್ನ ಮನಸ್ಸ ಸಮಾನ ಅಷ್ಟೆ. ನಿನ್ನ ಮನಸ್ಸನ್ನಷ್ಟು ಸುಧಾರಿಸಿಕೋ, ಜಗತ್ತೆಷ್ಟು ಚಂದ ಆಗ್ತದೆ. ಎಲ್ಲರೂ ಅಷ್ಟೇ ಸಿರಿವಂತರಿರಬೇಕಂತಲ್ಲ, ಎಲ್ಲರೂ ಬಡವರು ಇರ್ತಾರಂತಲ್ಲ. ಬಡತನ ಶ್ರೀಮಂತಿಕೆ ಅನ್ನೋದು ನಾವು ತಿಳಿದಂಗಲ್ಲ. ಅದ ಅಂದ್ರೆ ಶ್ರೀಮಂತ, ಇಲ್ಲ ಅಂದ್ರೆ ಬಡವ ಅಷ್ಟೆ. ಏನು ನನಗೇನು ಮಸ್ತ್ ಅದೀನಿ ಅಂದ್ರೆ ಶ್ರೀಮಂತ. ಮಸ್ತ್ ಅದೇನು ಮನ್ಯಾಗ ಏನದ? ಮನ್ಯಾಗ ಗಾಡಿ ಅದ ಏನು? ಇಲ್ಲ. 2 ಗಾಲಿದು ಅದು ಇಲ್ಲ. ಮತ್ತೆ ಹೆಂಗ ಶ್ರೀಮಂತ? ಅದು ಇಲ್ಲದೆ ನಡೀತದಲ್ಲ, ಅದೇ ಶ್ರೀಮಂತ ಅಷ್ಟೆ. ಆರಾಮ್. ನಮಗೇನು ಪೆಟ್ರೋಲ್ ತರಬೇಕಾಗಿಲ್ಲ. ಪೆಟ್ರೋಲ್ ಧಾರಣೆ ಏರ್ತು ಬಿತ್ತು ನಮಗೆ ಪ್ರಶ್ನೆನೇ ಇಲ್ಲ. ಎಷ್ಟು ಮಜಾ ಅದ. ಆರಾಮಿರ್ತೇನೆ. ನೀವು ಮಾತ್ರ ಕಾಲು ಬಿಟ್ಟಿರ್ಲಿಕ್ಕಾಗೋದಿಲ್ಲ, ಗಾಡಿ ಬಿಟ್ಟಿರಾಕ್ ನನಗೆ ಆಗ್ತದೆ. ಅದರ ಅರ್ಥ ನಿಮ್ಗಿಂತ ಶ್ರೀಮಂತ ನಾನು. ವಿಚಾರ ಮಾಡೋ ರೀತಿ. ದೊಡ್ಡ ಮನೆಯವರು, ಬಹಳ ದೊಡ್ಡ ಮನೆ, ನೋಡಕ್ ಚಲೋ, ಕಸ ಹೊಡೆಯೋದು, ಮನೆ ತುಂಬ ಭಾಂಡೆ ತಿಕ್ಕವ್ರು. ಸಣ್ಣದ ಮನೆ, ಒಬ್ಬ ಮುದಿಕೆ, ಅಷ್ಟೇ 2 ಭಾಂಡೆ ಮಸ್ತಾಗಿ ಶಿಸ್ತಾಗಿ ಹೊಳೆಯುವಂತೆ ತಿಕ್ಕಿ ಹಿಂಗೆ ಇಟ್ಟಿರ್ತಾಳೆ. ಮನೆ ಎಲ್ಲ ಸ್ವಚ್ಛ ಮಾಡಿರ್ತಾಳೆ. 1-2 ಹೂ ತಂದು ಒಳಗೆ ಬಗದಿರ್ತಾಳೆ. ಸುವಾಸನೆ ಹರಿವಿರ್ತದೆ. ಯಾಕೆ? ಸಣ್ಣ ಮನೆ. ನಕ್ಕೋತ ಬಾಗಿಲಿಗೆ ಕೂತಿರ್ತಾಳೆ. ಯಾರು ಸುಖಿ, ಯಾರು ಶ್ರೀಮಂತರು? ಸುಮ್ಮನೆ ವಿಚಾರ ಮಾಡಿ. ಮತ್ತು ಅದರ ಅರ್ಥ ನೀವೆಲ್ಲ ಮನೆ ತೆಗೆದು ಹಾಕಿ ಗುಡಿಸ್ಲಾ ಕಟ್ಕೋಬೇಕಂತಲ್ಲ. ಏನದ ಅದರಲ್ಲಿ ಸತ್ಯಂ ಶಿವಂ ಸುಂದರಂ ಕಾಣಬೇಕು ಮನುಷ್ಯ. ಹಂಗೆ ಬದುಕೋದದೆ.